ಆಲೂಗಡ್ಡೆಯಿಂದ ವರ್ಷಾನುಗಟ್ಟಲೆ ಚಿಪ್ಸನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನೀವು ಕೂಡ ವರ್ಷಾನುಗಟ್ಟಲೆ ಈ ರೀತಿ ಮಾಡಿಟ್ಕೊಂಡು ಯಾವ ಬೇಕಾದರೂ ಬೇಕಂದಾಗ ಮಾಡ್ಕೋಬೋದು. ಹಾಗಾದರೆ ಮಾಡೋಣ ಬನ್ನಿ. ತೆಗೆದುಕೊಂಡು ಸಿಪ್ಪೆನ ಈ ರೀತಿ ಆಲೂಗಡ್ಡೆ ಸಿಪ್ಪೆನ ಚೆನ್ನಾಗಿ ತೆಗೆದುಕೊಳ್ಬೇಕು. ಎಲ್ಲ ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಬೇಕು. ಈ ರೀತಿ ಮಾಡುವ ಮುಳ್ಳಿನಿಂದ ಒಂದೊಂದಾಗಿ ಆಲೂಗಡ್ಡೆನ ತೆಗೆದುಕೊಂಡು ಈ ರೀತಿ ಸ್ಲೈಸಸ್ ಆಗಿ ಮಾಡಿಕೊಡ್ಬೇಕು. ಆಲೂಗಡ್ಡೆನ ಈ ರೀತಿ ಸ್ಲೈಸಸ್ ಆಗಿ ಮಾಡಿಕೊಳ್ಬೇಕು. ನೀರಿನಲ್ಲಿ ಚೆನ್ನಾಗಿ 2-3 ಬಾರಿ ತೊಳೆದುಕೊಳ್ಬೇಕು. ಎಲ್ಲ ಆಲೂಗಡ್ಡೆನ ಈ ರೀತಿಯಾಗಿ ಚೆನ್ನಾಗಿ ಸ್ಲೈಸಸ್ ಥರ ಮಾಡ್ಕೊಂಡು ಇಟ್ಕೊಳ್ಬೇಕು. ಪಾತ್ರೆಗೆ ನೀರನ್ನು ಹಾಕಿಕೊಂಡು ಈ ರೀತಿ ಚೆನ್ನಾಗಿ ಕುದೀತಾ ಇರೋ ನೀರಿಗೆ 2-3 ಸರಿ ತೊಳೆದಿಟ್ಕೊಂಡಂಥ ಆಲೂಗಡ್ಡೆ ಸ್ಲೈಸನ್ನು 2-3 ಸರಿ ಚೆನ್ನಾಗಿ ತೊಳೆದುಕೊಳ್ಬೇಕು. ಸ್ಟಾರ್ಚ್ ಹೋಗಿರಬೇಕು. ನೀರಿಗೆ ಇವನ್ನು ಹಾಕಿಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹೀಗೆ ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಬೇಕು. ಈಗ ಒಂದು ಮುಚ್ಚಳವನ್ನು ಮುಚ್ಚಬೇಕು. ಸ್ಟವನ್ನು ಆಫ್ ಮಾಡಿಕೊಳ್ಳೋಣ. ಈಗ ಈ ರೀತಿಯಾಗಿ ಹಿಡಿದ್ರೆ ಈ ರೀತಿಯಾಗಿ ಒಳಗೆ ಹೋಗ್ತಾ ಇರಬೇಕು. ಈಗ ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ನಂತರ ಆಲೂಗಡ್ಡೆ ಸ್ಲೈಸನ್ನು ಈ ರೀತಿ ದೂರ ಬಿಸಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಈ ರೀತಿಯಾಗಿ ಬಿಸಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ವೀಕ್ಷಕರೇ, ಇದನ್ನು ಈಗ ಬಿಸಿನಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ಳಬೇಕಾಗಿದೆ. ಈ ರೀತಿ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಕರಿ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಈಗ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಚಿಪ್ಸ್ ಎಷ್ಟು ಚೆನ್ನಾಗಿ ಗರಿಯಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೀವು ಕೂಡ ಇದನ್ನು ಈ ರೀತಿ ಮಾಡಿಕೊಂಡು ವರ್ಷಾನುಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.